ಇವಿಎಂ ಶಾಕಿಂಗ್ ಸತ್ಯ. ಚುನಾವಣೆಯಲ್ಲಿ ಇವಿಎಂ ಬದಲು ಆಧಾರ್ ಕಾರ್ಡ್, ಮತದಾನಕ್ಕೆ ಆಧಾರ್ ಕಾರ್ಡ್, ಕಳ್ಳ ಮತಕ್ಕೆ ಬೀಳುತ್ತಾ ಬೀಗ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭಾರತದ ಚುನಾವಣಾ ಇತಿಹಾಸದಲ್ಲಿ ಮತದಾನದ ತಂತ್ರಜ್ಞಾನದ ಕುರಿತಾದ ಚರ್ಚೆ ಇಂದು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ. ಇತ್ತೀಚೆಗೆ ಹುಟ್ಟುಕೊಂಡಿರುವಂತಹ ಕಾಂಗ್ರೆಸ್ ಜನತಾ ಪಾರ್ಟಿ ಇವಿಎಂ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿ ಅದರ ಬದಲಿಗೆ ಆಧಾರ್ ಕಾರ್ಡ್ ಆಧಾರಿತ ಬಯೋಮೆಟ್ರಿಕ್ ಮತದಾನ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಎಂಬ ಹೊಸದೊಂದು ಪ್ರಸ್ತಾಪವನ್ನು ಮುಂಚೂಣಿಗೆ ತಂದಿದೆ. ಪ್ರತಿಯೊಬ್ಬ ನಾಗರಿಕನ ವಿಶಿಷ್ಟ ಬಯೋಮೆಟ್ರಿಕ್ ಗುರುತುಗಳನ್ನು ಆಧಾರ್ ಕಾರ್ಡ್ ಒಳಗೊಂಡಿರೋದ್ರಿಂದ ಆಧಾರ್ ಕಾರ್ಡ್ ಬಳಸಿ ಮತದಾನ ಮಾಡೋದ್ರಿಂದ ಯಾವುದೇ ರೀತಿಯ ಚುನಾವಣಾ ಅಕ್ರಮಗಳು ಅಥವಾ ಸ್ಕ್ಯಾಮ್ಗಳು ನಡೆಯೋಕೆ ಸಾಧ್ಯ ಇಲ್ಲ ಎಂಬುದು ಈ ಪಕ್ಷದ ಗಟ್ಟಿವಾದವಾಗಿದೆ. ಕೋಟ್ಯಾಂತರ ಮತದಾರರಿರುವಂತಹ ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆಗಳನ್ನು ನಡೆಸೋದು ಒಂದು ಹರಸಾಹಸದ ಕೆಲಸನೇ ಸರಿ. ಅನಕ್ಷರಸ್ಥ ಮತದಾರರು, ದುರ್ಗಮ ಗುಡ್ಡುಗಾಡು ಪ್ರದೇಶಗಳಲ್ಲಿ ಮತಗಟ್ಟೆಗಳ ಸ್ಥಾಪನೆ, ತಿರಸ್ಕೃತ ಮತಗಳ ಸಮಸ್ಯೆ ಹಾಗೂ ಅಕ್ರಮ ಮತದಾನದಂಥ ಸವಾಲುಗಳನ್ನು ಎದುರಿಸೋಕೆ ತಂತ್ರಜ್ಞಾನದ ನೆರವು ಅನಿವಾರ್ಯವಾಯಿತು. ಇವಿಎಂ ಬೇಕು ಅನ್ನೋರ ವಾದ ಏನು ಅನ್ನೋದನ್ನು ನೋಡೋದಾದ್ರೆ, ಒಂದು ಅಂದಾಜಿನ ಪ್ರಕಾರ 2014 ಲೋಕಸಭಾ ಚುನಾವಣೆಗೆ ಮೊದಲಿದ್ದಂಥ ವೋಟಿನ ಚೀಟಿ ಅಥವಾ ಬ್ಯಾಲೆಟ್ ಪೇಪರ್ ಪದ್ಧತಿಯನ್ನು ಬಳಸಿ ಆಗ ಇದ್ದಂತ ಸುಮಾರು ಒಂದು 9,30,000 ಮತಗಟ್ಟೆಗಳಿಗೆ ಸುಮಾರು ಒಂದು 800 ಟನ್ ಕಾಗದ, 4 ಲಕ್ಷ ಶೀಶೆಗಳಷ್ಟು ಶಾಯಿ ಬೇಕಾಗ್ತಾ ಇತ್ತಂತೆ. ಇಷ್ಟೇ ಅಲ್ಲ, ಓಟಿನ ಚೀಟಿಗಳನ್ನು ಸಂಗ್ರಹಿಸಿಡೋಕೆ ಸುಮಾರು 25 ಲಕ್ಷ ಭದ್ರ ಪೆಟ್ಟಿಗೆಗಳು ಬೇಕಾಗ್ತಿತ್ತಂತೆ. ಸೊ ಯಂತ್ರವನ್ನು ಬಳಸಿದ್ರೆ ಮುದ್ರಣ, ಸಾರಿಗೆ, ಸಂಗ್ರಹಣೆ ಮತ್ತು ವಿತರಣೆಯ ವೆಚ್ಚ ಎಲ್ಲವೂ ಕಡಿಮೆ ಆಗೋದ್ರಿಂದ ಹಿಂದಿನ ವಿಧಾನಕ್ಕಿಂತ ಈ ಇವಿಎಂ ಲಾಭದಾಯಕ ಅನ್ನೋದು ಒಂದು ಲೆಕ್ಕಾಚಾರ. ಆದರೆ ಇಂಥ ಯಂತ್ರಗಳನ್ನು ಬಳಸಿ ಬೀಸಾಡಿದ ಬೇಕಾದಷ್ಟು ರಾಷ್ಟ್ರಗಳಿದೆ. 1977 ಚುನಾವಣಾ ಆಯೋಗ ಈ ಯೋಜನೆಯನ್ನ ಹೈದರಾಬಾದ್ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅನ್ನೋ ಸಂಸ್ಥೆ ಹತ್ತಿರ ಇಂಥ ಯಂತ್ರದ ಪ್ರಯೋಗ ಮಾದರಿಯನ್ನು ತಯಾರಿಸೋಕೆ ಹೇಳುತ್ತೆ. ಇಲ್ಲಿನ ಒಟ್ಟು ಜನಸಂಖ್ಯೆ, ಅನಕ್ಷರತೆ, ತಂತ್ರಜ್ಞಾನದ ಕೊರತೆ, ಇಲ್ಲಿನ ಪ್ರಾಕೃತಿಕ ವೈಚಿತ್ರ್ಯಗಳು ಇವೆಲ್ಲವನ್ನ ತಲೆಯಲ್ಲಿಟ್ಟುಕೊಂಡು ನೋಡಿದಾಗ ವಿದೇಶಗಳಲ್ಲಿ ಇರುವಂಥ ದುಬಾರಿಯಾದ ಯಂತ್ರಗಳು ಇಲ್ಲಿಗೆ ಸೂಕ್ತ ಅಲ್ಲ ಅನ್ನೋ ನಿರ್ಧಾರಕ್ಕೆ ಬರಲಾಯಿತು. ಸೊ ನಮ್ಮಲ್ಲಿ ಎಷ್ಟೋ ಕಡೆಗಳಲ್ಲಿ ವಿದ್ಯುತ್ ಸಂಪರ್ಕವೇ ಇರಲಿಲ್ಲ. ಇದಕ್ಕೇನು ಮಾಡಬೇಕು? ವಿದ್ಯುತ್ ಸಂಪರ್ಕವಿಲ್ಲದ ಕಡೆಗಳಲ್ಲೂ ಸಹ ಇವಿಎಂಗಳನ್ನು ಬಳಸಬೇಕು ಅಂತಂದರೆ ಬ್ಯಾಟ್ರಿಗಳನ್ನು ಬಳಸಬೇಕು. ಹೀಗಾಗಿ 6 ವೋಲ್ಟ್ ಬ್ಯಾಟರಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಇದನ್ನು ರೂಪಿಸಲಾಯಿತು. ಸೊ ಇವಿಎಂಗಳನ್ನು ಸಂಗ್ರಹಿಸುವಂಥ ಕೊಠಡಿಗಳನ್ನು ಹವಾನಿಯಂತ್ರಣ ಮಾಡುವಂಥ ಅಗತ್ಯ ಇಲ್ಲದಂತೆ ಮಷಿನ್ಗಳನ್ನು ರೆಡಿ ಮಾಡಲಾಯಿತು. ಸೊ ನಮ್ಮ ದೇಶದಲ್ಲಿ ಉತ್ತರದಲ್ಲಿ ಹಿಮಾಲಯದ ಚಳಿ ಇದೆ, ರಾಜಸ್ಥಾನದಲ್ಲಿ ಮರುಭೂಮಿಯ ಬಿಸಿಲೂ ಇದೆ, ಸೊ ದಟ್ಟವಾದ ಕಾಡುಗಳು ಇದೆ, ಎತ್ತರದ ಗುಡ್ಡಗಳು ಇದೆ. ಇಂಥಲ್ಲೆಲ್ಲ ಸಹ ನಮ್ಮ ಯಂತ್ರ ಕೆಟ್ಟು ಹೋಗದಂತೆ ಅದನ್ನು ರೂಪಿಸಬೇಕಾಗಿತ್ತು. ಕ್ರಿಮಿಕೀಟ, ಇಲಿ, ಫಂಗಸ್ ಇದೆಲ್ಲದರ ಕಾಟವನ್ನು ತಾಳ್ಕೊಳ್ಳುವಂಥ ಶಕ್ತಿ ಮಷಿನ್ಗೆ ಇರಬೇಕಾಗಿತ್ತು. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಇನ್ನು ಇದನ್ನು ತಯಾರಿಸಿದ ಸಮಯದಲ್ಲಿ ನಮ್ಮ ಜನರಿಗೆ ತಂತ್ರಜ್ಞಾನದ ಪರಿಚಯ ಅಷ್ಟಾಗಿ ಇರಲಿಲ್ಲ. ತಂತ್ರಜ್ಞಾನದ ಪರಿಚಯ ಇಲ್ಲದವರು ಸಹ ಇದರ ನಿರ್ವಹಣೆ, ವೋಟ್ ಹಾಕೋ ವಿಧಾನ ಎಲ್ಲಾನು ಸರಳವಾಗಿಯೇ ಇರಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಸರಳ ವಿನ್ಯಾಸಕ್ಕೆ ಆದ್ಯತೆಯನ್ನು ಕೊಡಲಾಯಿತು. 1997 ಇದೇ ಮೊದಲ ಪ್ರಯೋಗ ಮಾದರಿಯನ್ನು ಸಿದ್ಧಗೊಳಿಸಿದ್ರು. ಸೊ ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಈ ಯಂತ್ರದ ತಯಾರಿಕೆಯಲ್ಲಿ ಭಾಗಿಯಾಗಿತ್ತು. 1982 ಕೇರಳದ ಮತ್ತು 1998 ಮಧ್ಯಪ್ರದೇಶ, ರಾಜಸ್ಥಾನ್ ಮತ್ತು ದೆಹಲಿಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂಥ ಯಂತ್ರಗಳನ್ನು ಪ್ರಾಯೋಗಿಕವಾಗಿ ಬಳಸಿ ನೋಡಲಾಯಿತು. ಇದಾದ ಮೇಲೆ ಗೋವಾದಲ್ಲಿ ಸಾಕ್ಷರತೆ ಪ್ರಮಾಣ ಹೆಚ್ಚಿದ್ರಿಂದ ಮತ್ತು ಅಲ್ಲಿ ಅಂಥ ಗಲಾಟೆಗಳೇನೂ ಇಲ್ಲದೆ ಇರೋದ್ರಿಂದ ಗೋವಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಯೋಗ ಮಾಡಿ ನೋಡಲಾಯಿತು. ಒಟ್ಟಿನಲ್ಲಿ ಸರಳವಾಗಿ ದೊಡ್ಡ ಖರ್ಚು ವೆಚ್ಚಗಳು ಇಲ್ಲದೇನೆ ತಯಾರಿಸಿದ್ರಿಂದ ಭೂತಾನ್ ದೇಶನೂ ಸಹ ಇವಿಎಂ ಅನ್ನು ಬಳಸಿತ್ತು. ಇನ್ನು 1989 ಕಾಂಗ್ರೆಸ್ ನಾಯಕ ರಾಜೀವ್ ಗಾಂಧಿ ಅವರು ಇವಿಎಂನಿಂದ ಪ್ರಭಾವಿತರಾದರು. 1989 ಸಾರ್ವತ್ರಿಕ ಚುನಾವಣೆಯಲ್ಲಿ 150 ಕ್ಷೇತ್ರಗಳಲ್ಲಿ ತಂತ್ರಜ್ಞಾನವನ್ನು ಬಳಸಬೇಕು ಅಂತ ಶಿಫಾರಸು ಮಾಡಿದ್ರು ಅಂತ ಕರ್ನಲ್ HS ಶಂಕರ್ 2013 ಬಿಸಿನೆಸ್ ಸ್ಟ್ಯಾಂಡರ್ಡ್ಸ್ಗೆ ತಿಳಿಸಿದ್ರು. ಸೊ ಮುಖ್ಯವಾಗಿ ಜನತಾದಳದ ನಾಯಕರಾದಂಥ VP ಸಿಂಗ್ ಮತ್ತು ಜಾರ್ಜ್ ಅವರಿಂದ ಪ್ರತಿರೋಧನೂ ಇತ್ತು. ಸೊ ಆ ವರ್ಷದ ಅಕ್ಟೋಬರ್ನಲ್ಲಿ ಸಮ್ಮೇಳನವೊಂದರಲ್ಲಿ ಇವಿಎಂ ದೋಷಪೂರಿತ ಫಲಿತಾಂಶಗಳನ್ನು ನೀಡಬಲ್ಲದು ಅನ್ನೋದನ್ನ ಸಾಬೀತುಪಡಿಸಿದಂಥ ಫರ್ನಾಂಡಿಸ್ ಇವಿಎಂಗಳು ಲೋಕಸಭೆಗೆ ಹೋಗೋದನ್ನ ರದ್ದುಗೊಳಿಸಲಾಗತ್ತೆ. ಆದರೆ ಈ ಇವಿಎಂನ ವಿಶ್ವಾಸಾರ್ಹತೆಯನ್ನು ಸಾಬೀತುಪಡಿಸೋಕೆ BEL ಇನ್ನೂ ಹೆಚ್ಚು ಪ್ರಚಾರ ಮಾಡಿತ್ತು. ಕೊನೆಗೆ ಭಾರತ ಸರ್ಕಾರ ಜನವರಿ 1990 ಚುನಾವಣಾ ಸುಧಾರಣಾ ಸಮಿತಿ
ಸಮಿತಿಯನ್ನು ಸ್ಥಾಪಿಸುತ್ತೆ. ಇದು ಯಂತ್ರದ ಮೌಲ್ಯಮಾಪನವನ್ನು ಶಿಫಾರಸು ಮಾಡುತ್ತೆ. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಂಪತ್ ಅವರ ನೇತೃತ್ವದಲ್ಲಿ ತಾಂತ್ರಿಕ ತಜ್ಞರ ಸಮಿತಿಯನ್ನು ರಚಿಸಲಾಯಿತು. ಆರಂಭಿಕ ಪರೀಕ್ಷೆಗಳು ಇವಿಎಂಗಳು ಟ್ಯಾಂಪರ್ ಪ್ರೂಫ್ ಅಂತ ತೋರಿಸಿದ್ವು. ಸೊ ಸಂಪತ್ ಸಮಿತಿಯು ತನ್ನ ಪ್ರಯೋಗವನ್ನು ರುಜುವಾತುಪಡಿಸೋಕೆ ಫೇಕ್ ಚುನಾವಣೆಯನ್ನು ನಡೆಸಿ ಮತ್ತು ಇವಿಎಂಗಳನ್ನು ತಾಂತ್ರಿಕವಾಗಿ ಉತ್ತಮ, ಸುರಕ್ಷಿತ ಮತ್ತು ಪಾರದರ್ಶಕ ಅಂತ ಹೇಳಿ ಸರ್ವಾನುಮತದಿಂದ ಶಿಫಾರಸು ಮಾಡಿದೆ ಅಂತ ಇಸಿಐ ಹೇಳಿದೆ. ಸೊ ಆ ಕಾಲದ ಚುನಾವಣಾ ಆಯುಕ್ತ RVS ಪೇರಿ ಶಾಸ್ತ್ರಿ ಅವರು ಸಾರ್ವತ್ರಿಕ ಚುನಾವಣೆಯಲ್ಲಿ ಇವಿಎಂಗಳ ಬಳಕೆಯನ್ನು ಒಪ್ಪಿಕೊಂಡ ಪಕ್ಷದ ಮುಖ್ಯಸ್ಥರ ಜೊತೆಗೆ ಚರ್ಚಿಸಿದ್ದಾರೆ ಅಂತ ಕೂಡ ವರದಿಯಾಗಿದೆ. 1998 ಮತ್ತು 2001 ನಡುವೆ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ದೆಹಲಿಯಾದ್ಯಂತ 16 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವಿಎಂ ಅನ್ನು ಬಳಸಲಾಯಿತು. 1999ರಲ್ಲಿ 46 ಸಂಸದೀಯ ಕ್ಷೇತ್ರಗಳು, 2000ರಲ್ಲಿ ಹರಿಯಾಣದಲ್ಲಿ 45 ವಿಧಾನಸಭಾ ಕ್ಷೇತ್ರಗಳು ಮತ್ತು 2001ರಲ್ಲಿ ತಮಿಳುನಾಡು, ಕೇರಳ, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲಿ ಇವಿಎಂಗಳನ್ನು ಬಳಸಲಾಯಿತು. ಆದರೆ ಆಗಲೇ ಇವಿಎಂ ಬಳಕೆಗೆ ಕೆಲವು ಭಾಗಗಳಲ್ಲಿ ಪ್ರತಿರೋಧಗಳು ಸಹ ಶುರುವಾಗುತ್ತೆ. ನ್ಯಾಯಾಲಯಗಳ ಮುಂದೆ ಮೊಕದ್ದಮೆ ಹಾಕಿ ಇವಿಎಂನ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸಿದ್ರು. ಇವಿಎಂನಲ್ಲಿ ಮಾಡಬಹುದಾದ ಹ್ಯಾಕ್ ಬಗ್ಗೆಯೂ ಸಹ ಪ್ರಶ್ನೆ ಮಾಡಲಾಯಿತು. ಕೊನೆಗೆ 2002ರ ಭಾರತದ ಚುನಾವಣಾ ಆಯೋಗದ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ದಾಖಲೆಯಲ್ಲಿ ಹೀಗೆ ಹೇಳಿದೆ: ಚುನಾವಣೆಯಲ್ಲಿ ಇವಿಎಂಗಳ ಬಳಕೆ ಸಾಂವಿಧಾನಿಕವಾಗಿ ಮಾನ್ಯವಾಗಿದೆ. 2004ರ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ 543 ಸಂಸದೀಯ ಕ್ಷೇತ್ರಗಳಲ್ಲಿ ಮತದಾನ ವ್ಯವಸ್ಥೆಯು ಬ್ಯಾಲೆಟ್ ಪೇಪರ್ಗಳನ್ನು ಸಂಪೂರ್ಣವಾಗಿ ಬದಲಾಯಿಸಲಾಯಿತು. ಒಟ್ಟು 10.75 ಲಕ್ಷ ಯಂತ್ರಗಳು ಬಳಕೆಯಲ್ಲಿದೆ ಅಂತ ಹೇಳಿದೆ. ಸೊ ಇದಿಷ್ಟು ಇವಿಎಂ ಹುಟ್ಟಿದ ಕಥೆ. ಆದರೆ ಭಾರತ ಇವಿಎಂ ಅನ್ನು ಪರಿಚಯಿಸಿದ ಸಮಯದಲ್ಲೇ ಎಷ್ಟೋ ದೇಶಗಳು ಇವಿಎಂ ಅನ್ನು ಅಸಂವಿಧಾನಿಕ ಅಂತ ಹೇಳಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರಬಹುದಾದಂಥ ಮಹತ್ವದ ಕ್ರಮವನ್ನ ನೆರೆಯ ಬಾಂಗ್ಲಾದೇಶ ತೆಗೆದುಕೊಂಡಿತು. ಮತದಾನಕ್ಕಾಗಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಅನ್ನು ಬಳಸೋಕೆ ಬಾಂಗ್ಲಾದೇಶ ಕೂಡ ಮುಂದಾಗಿತ್ತು. ಎಲ್ಲ 300 ಸಂಸದೀಯ ಸ್ಥಾನಗಳಿಗೆ ಬ್ಯಾಲೆಟ್ ಪೇಪರ್ಗಳು ಮತ್ತು ಪಾರದರ್ಶಕ ಬ್ಯಾಲೆಟ್ ಬಾಕ್ಸ್ಗಳನ್ನು ಬಳಸಿಕೊಂಡು ಮುಂದಿನ ಸಾರ್ವತ್ರಿಕ ಚುನಾವಣೆಗಳನ್ನು ನಡೆಸೋಕೆ ಬಿಸಿಇ ನಿರ್ಧರಿಸಿದೆ ಅಂತ ಬಾಂಗ್ಲಾದೇಶದ ಚುನಾವಣಾ ಆಯುಕ್ತರು ತಿಳಿಸಿದರು. ಸೊ ಜರ್ಮನಿ 2009ರಲ್ಲಿ ಇವಿಎಂ ಮತದಾನವನ್ನು ಕೊನೆಗೊಳಿಸುತ್ತೆ. ಜರ್ಮನ್ ಫೆಡರಲ್ ಸಂವಿಧಾನಿಕ ನ್ಯಾಯಾಲಯ ಎಲೆಕ್ಟ್ರಾನಿಕ್ ಮತದಾನ ಅಸಂವಿಧಾನಿಕವಾಗಿದೆ ಅನ್ನೋ ತೀರ್ಪನ್ನು ಕೊಡುತ್ತೆ. 1990ರಿಂದ 2007ರವರೆಗೆ ಚುನಾವಣೆಗಳಲ್ಲಿ ಮತಯಂತ್ರಗಳನ್ನು ವ್ಯಾಪಕವಾಗಿ ಬಳಸಲಾಗ್ತಾ ಇತ್ತು. ನೆದರ್ಲ್ಯಾಂಡ್ಸ್ನ ಹೆಚ್ಚಿನ ಪ್ರದೇಶಗಳು ಮತದಾನದ ಸ್ಥಳದಲ್ಲಿ ಇವಿಎಂಗಳನ್ನು ಬಳಸ್ತಾ ಇತ್ತು. 5 ಅಕ್ಟೋಬರ್ 2006ರಂದು ನಾವು ಮತದಾನ ಯಂತ್ರಗಳನ್ನು ನಂಬೋದಿಲ್ಲ ಅಂತ ಒಂದು ಗುಂಪು ನೆಡಾಪ್ ES3B ಯಂತ್ರಗಳನ್ನು 5 ನಿಮಿಷಗಳಲ್ಲೇ ಹೇಗೆ ಹ್ಯಾಕ್ ಮಾಡಬಹುದು ಅನ್ನೋದನ್ನು ಡಚ್ ದೂರದರ್ಶನದಲ್ಲಿ ಪ್ರದರ್ಶಿಸಿತು. ಸೊ ಭದ್ರತಾ ಸಮಸ್ಯೆಗಳ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗೋಕೆ ಶುರುವಾದ ಮೇಲೆ ನೆದರ್ಲ್ಯಾಂಡ್ಸ್ 2007ರಲ್ಲಿ ಇವಿಎಂ ಮಷಿನ್ಗಳನ್ನು ನಿಷೇಧಿಸೋಕೆ ನಿರ್ಧರಿಸುತ್ತೆ. ಸೊ ಅಲ್ಲಿನ ಮಾಧ್ಯಮಗಳು ಇವಿಎಂ ಮೇಲೆ ಡೌಟ್ ಇದೆ ಅಂತ ಬಂದು ಜನರಿಗೆ ವೇದಿಕೆಯನ್ನು ಒದಗಿಸಿದ್ವು. ಹಾಗಾಗಿ ಅಲ್ಲಿನ ಜನರ ಹೋರಾಟ ಸಫಲ ಆಯಿತು. ಸೊ ಇವಿಎಂ ಬಗ್ಗೆ ಯಾರಾದರೂ ಪ್ರಶ್ನೆ ಎತ್ತಿದ್ರೆ ಇವಿಎಂ ವಿರೋಧಿಗಳು, ಆಧುನಿಕ ತಂತ್ರಜ್ಞಾನದ ವಿರೋಧಿಗಳು, ಇವರು ದೇಶವನ್ನು ಕತ್ತಲ ಯುಗಕ್ಕೆ ಕೊಂಡೊಯ್ಯೋಕೆ ಬಯಸ್ತಿದ್ದಾರೆ. ಇವಿಎಂನಲ್ಲಿ ದೋಷಾರೋಪಣೆ ಮಾಡುವುದು ಸೋತ ಪಕ್ಷಗಳ ಮಾಮೂಲಿ ವಾದ. ಇವಿಎಂಗಳನ್ನು ಹ್ಯಾಕ್ ಮಾಡೋಕೆ ಅಥವಾ ದುರ್ಬಳಕೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇಡೀ ಜಗತ್ತು ಇವಿಎಂಗಳನ್ನು ಒಪ್ಕೊಂಡಿದೆ ಅಂತಾನೂ ಸಹ ಇವಿಎಂ ಪರ ವಕಾಲತ್ತು ವಹಿಸೋರ ವಾದ. ಆದರೆ ಈ ವಾದವನ್ನು ಬೆಂಬಲಿಸುವವರಲ್ಲಿ ಬಹಳಷ್ಟು ಜನಪರ ಚಿಂತಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಕೂಡ ಇದ್ದಾರೆ. ಇನ್ನು ಈ ಇವಿಎಂಗಳನ್ನು ಹ್ಯಾಕ್ ಮಾಡೋಕೆ ಸಾಧ್ಯ ಇದೆಯಾ ಇಲ್ವಾ ಅನ್ನೋದನ್ನು ತೀರ್ಮಾನಿಸಬೇಕಾದವರು ರಾಜಕಾರಣಿಗಳು ಅಥವಾ ಮಾಧ್ಯಮದವರು ಅಲ್ಲ, ಚುನಾವಣಾ ಆಯೋಗದ ಅಧಿಕಾರಿಗಳೂ ಅಲ್ಲ. ಈ ತೀರ್ಮಾನ ತೆಗೆದುಕೊಳ್ಬೇಕಾದವರು ಈ ಕ್ಷೇತ್ರದಲ್ಲಿ ಪರಿಣಿತಿ ಉಳ್ಳಂಥ ತಂತ್ರಜ್ಞರು, ವಿಜ್ಞಾನಿಗಳು. ಆದರೆ ನಮ್ಮಲ್ಲಿ ಇವಿಎಂಗಳ ವಿಶ್ವಾಸಾರ್ಹತೆಯನ್ನು ಸಮರ್ಥಿಸಿ ವಾದ ಮಾಡೋರು ರಾಜಕಾರಣಿಗಳು ಹಾಗೂ ಚುನಾವಣಾ ಆಯೋಗದ ಅಧಿಕಾರಿಗಳು. ಈ ಎಲೆಕ್ಟ್ರಾನಿಕ್ಸ್ ತಂತ್ರಜ್ಞಾನ ಕ್ಷೇತ್ರದ ಪರಿಣಿತರು ಇದ್ರ ಬಗ್ಗೆ ಏನು ಹೇಳ್ತಾರೆ? ಈ ಹಿಂದೆ ಅಂದರೆ 2010ರ ಜುಲೈನಲ್ಲಿ ವಿಜ್ಞಾನ ವಿಷಯಗಳ ವರದಿಗಾರ ಜೂಲಿಯನ್ ಸಿಟಲ್ ಭಾರತದಲ್ಲಿ ಬಳಸ್ತಾ ಇರುವಂಥ ಇವಿಎಂಗಳ ಬಗ್ಗೆ BBCಗೆ ಒಂದು ವಿಸ್ತೃತ ವರದಿಯನ್ನು ಮಾಡಿದರು. ಆ ವರದಿ ಹೇಳುವಂತೆ ಅಮೆರಿಕಾದ ಮಿಚಿಗನ್ ಯೂನಿವರ್ಸಿಟಿಯ ಸಂಶೋಧಕರ ತಂಡ ಭಾರತದ ಇವಿಎಂಗಳ ಕಾರ್ಯಕ್ಷಮತೆ ಬಗ್ಗೆ ಒಂದು ತನಿಖೆಯನ್ನು ನಡೆಸಿ ಯಾವುದೇ ಮೊಬೈಲ್ಗಳ ಮೂಲಕ ಇವಿಎಂ ಕೋಡ್, ಆ ಕೋಡ್ ಗೊತ್ತಿದ್ದವರು ಆ ಕೋಡನ್ನು ಬಳಸಿಕೊಂಡು ಇವಿಎಂಗಳನ್ನು ಸುಲಭವಾಗಿ ಹ್ಯಾಕ್ ಮಾಡಬಹುದು ಮತ್ತು ಫಲಿತಾಂಶವನ್ನು ತಮಗೆ ಬೇಕಾದ ಹಾಗೆ ಬದಲಿಸಬಹುದು ಅನ್ನೋದನ್ನು ಸಾಬೀತು ಮಾಡಿದ್ರು. ಇನ್ನು 2009ರ ಜೂನ್ 21ಕ್ಕೆ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ತನ್ನ ಸಂಪಾದಕೀಯದಲ್ಲಿ ಈ ರೀತಿ ಬರೆದಿತ್ತು: ಕಾಗದದ ರಹಿತ ಎಲೆಕ್ಟ್ರಾನಿಕ್ಸ್ ಮತಯಂತ್ರಗಳಲ್ಲಿ ಮತದಾರರು ತಮ್ಮ ಆಯ್ಕೆಯ ಮತ ಚಲಾವಣೆ ಮಾಡ್ತಾರೆ. ಎಲ್ಲಾ ಮತಗಳ ಚಲಾವಣೆ ಮುಗಿದ ಮೇಲೆ ಮತಯಂತ್ರ ಫಲಿತಾಂಶ ತೋರಿಸುತ್ತೆ. ಆದರೆ ಕುತಂತ್ರಪೂರಿತ ಸಾಫ್ಟ್ವೇರ್ಗಳ ಮೂಲಕ ಅಥವಾ ಇವಿಎಂ ಹ್ಯಾಕಿಂಗ್ ಮೂಲಕ ಅಕ್ರಮಗಳನ್ನು ಎಸಗೋದು, ಮತಗಳನ್ನು ಕದಿಯೋಕೆ ಸಾಧ್ಯ ಇಲ್ಲ ಅನ್ನೋ ಯಾವ ಭರವಸೆನೂ ಇಲ್ಲ ಮತ್ತು ಅನುಮಾನ ಬಂದಾಗ ಮತಗಳ ಮರು ಎಣಿಕೆಯೂ ಸಾಧ್ಯ ಇಲ್ಲ
ಇಲ್ಲ ಅಂತ ಹೇಳಿದರು. ಅಷ್ಟೇ ಅಲ್ಲ, ಕ್ಯಾಲಿಫೋರ್ನಿಯಾದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ಕಂಪ್ಯೂಟರ್ ಸೈನ್ಸ್ ವಿಭಾಗದ ವಿಜ್ಞಾನಿ ಡೇವಿಡ್ ಎಲ್ಡೀಲ್ ಮತ್ತು ಇವಿಎಂ ಮತಯಂತ್ರ ಮತ್ತು ಆನ್ಲೈನ್ ವೋಟಿಂಗ್ ವಿರುದ್ಧದ ಚಳುವಳಿಯಲ್ಲಿ ದಶಕಕ್ಕೂ ಹೆಚ್ಚು ಕಾಲದಿಂದ ಆಕ್ಟಿವ್ ಇದ್ದಾರೆ. ಸೊ ತಮ್ಮ ಹೋರಾಟದಲ್ಲಿ ಬಹುತೇಕ ಯಶಸ್ವಿಯವರಾಗಿದ್ದಾರೆ. ಇವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಪ್ರೋಗ್ರಾಮಿಂಗ್ನಲ್ಲಿ ತಪ್ಪುಗಳು, ಉಪಕರಣಗಳು ತಪ್ಪಾಗಿ ಕಾರ್ಯನಿರ್ವಹಿಸೋದು, ದುರುದ್ದೇಶಪೂರಿತ ಟ್ಯಾಂಪರಿಂಗ್ಗಳಿಗೆ ತುತ್ತಾಗುವಂಥ ಅಪಾಯ ಯಾವುದೇ ಕಂಪ್ಯೂಟರೀಕೃತ ಮತಯಂತ್ರಗಳ ಗುಣವಾಗಿರುತ್ತೆ. ಸೊ ಕಾಗದ ರಹಿತ ಇವಿಎಂ ಉಪಕರಣಗಳ ಮೇಲೆ ಸಾರ್ವಜನಿಕರು ವಿಶ್ವಾಸ ಇಡೋಕೆ ಯಾವುದೇ ಸ್ಪಷ್ಟ ಆಧಾರ ಇಲ್ಲ ಅನ್ನೋ ಅಂಶವನ್ನು ಒಪ್ಕೊಳ್ಳೋಕೆ ಇದು ಸರಿಯಾದ ಸಮಯ ಅಂತ ಹೇಳಿದರು. ಇನ್ನು ಚುನಾವಣೆಗಳಲ್ಲಿ ಬಳಸುವಂತಹ ಇವಿಎಂ ಯಂತ್ರಗಳ ಬಗ್ಗೆ ಟೆಸ್ಲಾ ಕಂಪನಿ ಸಿಇಒ ಎಲಾನ್ ಮಸ್ಕ್ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದರು. ಹ್ಯಾಕರ್ಗಳು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಇವಿಎಂಗಳನ್ನು ಹ್ಯಾಕ್ ಮಾಡಬಹುದು, ಹಾಗಾಗಿ ಇವಿಎಂಗಳನ್ನು ಚುನಾವಣೆಗಳಲ್ಲಿ ಬಳಸಬಾರ್ದು ಅಂತ ಎಲಾನ್ ಮಸ್ಕ್ ಹೇಳಿದರು. ಇನ್ನು ಚುನಾವಣೆಗೂ ಕೆಲ ದಿನಗಳ ಹಿಂದೆ ಆನ್ಲೈನ್ನಲ್ಲಿ ವಿಡಿಯೋ ಒಂದು ಹರಿದಾಡಿತ್ತು. ಇದರಲ್ಲಿ ವ್ಯಕ್ತಿಯೊಬ್ಬರು ಇವಿಎಂಗಳನ್ನು ಹ್ಯಾಕ್ ಮಾಡಬಹುದು ಅಂತ ವಿಡಿಯೋ ಕಾಲ್ನಲ್ಲಿ ಹೇಳ್ಕೊಂಡಿದ್ರು. ಸೊ ಇವಿಎಂ ಮೇಲಿನ ಜಾಗತಿಕ ನಿಷೇಧ ಮತ್ತು ತಾಂತ್ರಿಕ ಅನುಮಾನಗಳ ಹಿನ್ನೆಲೆಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಮಂಡಿಸಿರುವಂತಹ ಆಧಾರ್ ಕಾರ್ಡ್ ಆಧಾರಿತ ಬಯೋಮೆಟ್ರಿಕ್ ಮತದಾನ ವ್ಯವಸ್ಥೆ ಪ್ರಸ್ತಾಪ ಒಂದು ಗಂಭೀರ ಚಿಂತನೆಗೆ ದಾರಿ ಮಾಡಿಕೊಟ್ಟಿದೆ. ಪ್ರತಿಯೊಬ್ಬ ನಾಗರಿಕನ ಬೆರಳಚ್ಚು ಅಥವಾ ಕಣ್ಣಿನ ಪಾಪೆಯ ಗುರುತು ಆಧಾರ್ ವ್ಯವಸ್ಥೆಯಲ್ಲಿ ಈಗಾಗಲೇ ದಾಖಲಾಗಿರೋದ್ರಿಂದ ಒಬ್ಬರ ಹೆಸರಲ್ಲಿ ಮತ್ತೊಬ್ಬರು ಕಳ್ಳ ಮತದಾನ ಮಾಡೋಕ್ಕಾಗಬಹುದು ಅಥವಾ ತಂತ್ರಜ್ಞಾನ ದುರ್ಬಳಕೆ ಮಾಡ್ಕೊಳ್ಳೋಕೆ ಇದರಲ್ಲಿ ಅವಕಾಶ ಇರೋದಿಲ್ಲ ಅನ್ನೋದು ಇವರ ಆಶಯ. ಸೊ ಇವಿಎಂಗಳ ವಿಶ್ವಾಸಾರ್ಹತೆಯ ಪ್ರಶ್ನೆ ಇಡೀ ಪ್ರಜಾಪ್ರಭುತ್ವದ ಅಸ್ತಿತ್ವಕ್ಕೆ ಸಂಬಂಧಿಸಿದಾಗಿದ್ದು, ಮುಂಬರುವ ದಿನಗಳಲ್ಲಿ ಇಂಥ ಸುಧಾರಿತ ಮತ್ತು ಪಾರದರ್ಶಕ ಪರ್ಯಾಯಗಳ ಕುರಿತು ತಾಂತ್ರಿಕ ವಿಜ್ಞಾನಿಗಳು ಮತ್ತು ಚುನಾವಣಾ ಆಯೋಗ ಗಂಭೀರವಾದಂಥ ಒಂದು ಸಂಶೋಧನೆ ನಡೆಸಬೇಕಾದಂಥ ಅಗತ್ಯತೆ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.